ಆದಿ, ಆದರೂ ನೀನು ಆ ಥರ ನಡ್ಕೋಬಾರ್ದಾಗಿತ್ತು ಕಣೋ. ಪಾಪ ಎಲ್ಲಿಗೆ ಹೋಗ್ತಾಳೆ ಹೇಳು ಅವಳು? ಎಲ್ಲಿಗಾದ್ರೂ ಹೋಗ್ಲಿ, ಅದು ಕಟ್ಕೊಂಡು ನನಗೇನಾಗಬೇಕು? ನನಗೆ ಮೋಸ ಮಾಡಿದವಳು ಒಂದು ಕ್ಷಣ ಕೂಡ ಈ ಮನೇಲಿ ಇರಬಾರ್ದು. ಅವಳು ಮುಖ ನೋಡೋದಕ್ಕೂ ನಾನು ಇಷ್ಟಪಡಲ್ಲ. ಆದರೂ ನೀವು ಈ ರೀತಿ ಏಕಾಏಕಿ ಡಿಸಿಷನ್ ತಗೋಬಾರ್ದಾಗಿತ್ತು. ದುಡುಕ್ ಬಿಟ್ರಿ ಬಾವ ನೀವು. ಏನು ಅವನ ಸಂಕಟ ನಿನಗೇನು ಅರ್ಥ ಆಗುತ್ತೆ? ಅವ್ನ ಹೆಂಡತಿ ಅವನು ಮೋಸ ಮಾಡಿದ್ದಾಳೆ, ಅವ್ನ ಮನ್ಸಿಗೆ ನೋವಾಗಲ್ವಾ? ಅದು ಅಲ್ಲದೆ ತಾನು ಮಾಡಿರೋ ತಪ್ಪನ್ನ ಸಮರ್ಥನೆ ಬೇರೆ ಮಾಡ್ಕೋತಾ ಇದ್ದಾಳೆ. ಅವಳ ಜೊತೆ ಹೇಗಿರ್ತಾನೆ ನೀನು? ಅನಿ, ಏನೇ ಇರ್ಬೋದು ಕಣೋ, ಆದರೆ ಕೂತ್ಕೊಂಡು ಮಾತಾಡ್ಬೋದಾಗಿತ್ತಲ್ವಾ? ಅಮ್ಮ, ಹೆಂಡತಿ ಇನ್ನೊಬ್ಬ ಗಂಡಸನ ತೆಕ್ಕಲ್ಲಿರೋದನ್ನ ನೋಡಿದ್ಮೇಲೆ ಮಾತಾಡೋದೇನಿದೆ? ಅವಳು ನಾಚೆ ಹಾಕಿದ್ದು ಒಳ್ಳೇದಾಯಿತು. ತೇಜಸ್ವಿನಿ ಎಲ್ಲೂ ಸಿಗಲೇ ಇಲ್ಲ. ಹುಡುಕಿ ಸಾಕಾಗೋಯ್ತು. ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ ಅವಳು ಫೋನ್ನ. ಎಲ್ಲಿದ್ದು ಕೂಸು ಅಂತ ಕೇಳಿದ್ರೆ ಇರೋ ಜಾಗ ಕೂಡ ಹೇಳಲಿಲ್ಲ ಅವಳು. ತೊಂದರೆ ಇಲ್ಲ ಬಿಡಿ, ಪೀಡ ತೊಲಗ್ತು. ನೀವು ಯಾಕ್ರಿ ಊರೆಲ್ಲ ಹುಡ್ಕೋದಕ್ಕೆ ಹೋಗಿದ್ರಿ? ಹೋದ್ರೆ ಹೋಗ್ತಾಳೆ, ಬಿಟಾಕಿ ಯಾಕೆ ತಲೆ ಕೆಡಿಸ್ಕೋತೀರಿ? ಅವಳಿಗೆ ಹೆಸರಿಗೆ ಮಾತ್ರ ಗಂಡ ಬೇಕು, ಲಲ್ಲೆ ಹೊಡೆಯೋದಕ್ಕೆ ಇನ್ಯಾರೋ ಬೇಕು. ನೀವು ಹುಡುಕ್ಬೇಕಿತ್ತು ಅವಳನ್ನ ಹೋಗಿ. ಅನಿರುದ್ಧ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ತೇಜಸ್ವಿನಿ ಬಗ್ಗೆ ಹಾಗೆ ಹಗುರವಾಗಿ ಮಾತಾಡಬೇಡ ನೀನು. ಕಂಡಿದ್ದೆಲ್ಲ ಸತ್ಯ ಆಗಿರಲ್ಲ. ತೇಜಸ್ವಿನಿ ಗುಣ ಎಂಥದ್ದು, ಅವಳು ನಡತೆ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದಿತ್ಯ 3 ವರ್ಷ ಇಲ್ಲದೆ ಇದ್ದಾಗ ಅವಳು ಗುಣ ಹೇಗಿತ್ತು, ಅವಳು ನಡತೆ ಹೇಗಿತ್ತು ಅಂತ ನಾನು ನೋಡಿದ್ದೀನಿ. ನಿಮ್ಮಲ್ಲೇ ಏನೋ ದೋಷ ಇರೋದು. ಈ ಕಾಮಾಲೆ ರೋಗದವ್ರಿಗೆ ಕಾಣೋದೆಲ್ಲ ಹಳದಿ ಅಂತಾರೆ, ಹಾಗೆ ಲೋಕ ಎಲ್ಲ ಹಳದಿ ಕಾಣಿಸ್ತಿದೆ ನಿಮಗೆ. ನಿಮ್ಮದೇ ದೋಷ ಇದು. ರೇ ಸ್ವಾಮಿ, ಇನ್ಯಾವ್ದ್ರಿ ಕಾಣಬಾರ್ದೇ ಇರೋ ಸತ್ಯ ಇರೋದು? ಇಲ್ಲಿ ಯಾರಿಗೂ ದೃಷ್ಟಿ ದೋಷ ಇಲ್ಲ, ಎಲ್ರಿಗೂ ಚೆನ್ನಾಗೇ ಕಾಣುತ್ತೆ. ಅವಳು ಅದನ್ನೆಲ್ಲ ಸುಳ್ಳು ಅಂತ ಹೇಳ್ಬಿಟ್ರೆ ನಂಬಿಡ್ತಾರ? ಅನಿರುದ್ಧ, ಪ್ರಧಾನ್ ಸಿಕ್ಕಿದ್ದನ್ನ ತೇಜಸ್ವಿನಿ ಹೇಳೇ ಇದ್ದಾಳೆ. ಅವ್ರಿಗೆ ಹುಷಾರಿಲ್ಲದೆ ಇದ್ದಿದ್ದು, ಟ್ರೀಟ್ ಮಾಡ್ತಾ ಇದ್ದಿದ್ದವಳು ಎಲ್ಲನೂ ಹೇಳಿದಾಳಲ್ಲ. ಅದೇ ಯಾಕೆ ಸತ್ಯ ಇರಬಾರ್ದು? ನೋಡು, ಅನುಮಾನದ ದೃಷ್ಟಿಲಿ ನೋಡಿದ್ರೆ ಎಲ್ಲ ತಪ್ಪಾಗೇ ಕಾಣುತ್ತೆ. ಅನುಮಾನದಿಂದ ಯಾರೂ ನೋಡಿಲ್ಲ, ಸಹಜವಾಗೇ ನೋಡಿದ್ದು. ಆದರೆ ಯಾಕಾದರೂ ನೋಡಿದೆ ಅಂತ ಅನಿಸ್ತು. ಈ ಕಣ್ಣು ಕುರುಡಾಗಬಾರ್ದಾಗಿತ್ತ ಅನಿಸ್ತು. ತೇಜಸ್ವಿನಿ ನಂಗೆ ಮೋಸ ಮಾಡಿದ್ದಾಳೆ. ಆದಿ, ಇಲ್ಲ, ನನಗೆ ನಂಬಕ್ಕಾಗ್ತಾ ಇಲ್ಲ. ರೇ ಸ್ವಾಮಿ, ನಿಮ್ಮ ಸೊಸೆ ತಪ್ಪು ಮಾಡಿಲ್ಲ, ಅವಳು ನಡತೆ ಸರಿಯಾಗಿದೆ ಅನ್ನೋದಾಗಿದ್ರೆ ಅವಳು ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ. ಆದಿತ್ಯನ ಕಪಾಳಕ್ಕೆ ಹೊಡೆದು ನಾನು ಮನೆ ಬಿಟ್ಟು ಹೋಗೋ ತಪ್ಪು ಮಾಡಿಲ್ಲ ಅಂತ ಮನೇಲೇ ಇರ್ತಿದ್ಲು. ಆದರೆ ನಿಮ್ಮ ಸೊಸೆ ಮಾಡಿದ್ದೇನು? ಗಿಲ್ಟ್ ಇತ್ತು ಅವಳ ಮುಖದಲ್ಲಿ, ಅದಕ್ಕೆ ನಮ್ಮನ್ನು ಫೇಸ್ ಮಾಡಲಿಲ್ಲ. ಆದಿತ್ಯ ಬ್ಯಾಗ್ ತಂದು ಬಿಸಾಕ್ತಿದ್ದಾಗೆ ತಗೊಂಡು ಹೋಗ್ತಾ ಇದ್ಲು. ಹನಿ, ನಿಲ್ಲಿಸ್ತೀಯಾ? ಯಾಕ್ರಿ ನಿಲ್ಲಿಸ್ಬೇಕು? ಇದೇ ಸತ್ಯ. ತಪ್ಪು ಮಾಡದೆ ಇರೋರು ಪ್ರತಿಭಟಿಸ್ತಾರೆ, ಸುಮ್ಮನೆ ಆರೋಪ ಹೊತ್ಕೊಳ್ಳಲ್ಲ. ಆದ್ರೆ ನಿಮ್ಮ ಸೊಸೆ ಬ್ಯಾಗ್ ತಗೊಂಡು ಹೋಗ್ತಾ ಇದ್ಲಲ್ಲ, ಅದರ ಅರ್ಥ ಅವಳು ತಪ್ಪು ಮಾಡಿದಾಳೆ. ರೇ ಸ್ವಾಮಿ, ಯಾಕ್ರಿ ರಿಸ್ಕ್ ತಗೋತೀರ? ಹಾಂ, ಅದಕ್ಕೆ ಹೇಳಿದ್ದು ಪೀಡೆ ತೊಲಗ್ತು ಅಂತ. ಹೋಗಿ ರೆಸ್ಟ್ ತಗೊಳ್ಳಿ. ಅವಳಿಂದ ನಮ್ಮನೆ ಏನು ಉದ್ಧಾರ ಆಗಬೇಕಾಗಿಲ್ಲ. ಇಲ್ಲ ಕಣೆ, ನಾಳೆನೇ ಬಂದು ನಿನ್ನ ಕಾಣ್ತೀನಿ, ಸರಿನಾ? ಆಯಿತು, ನಾಳೆ ಬರ್ತೀನಿ. ಓಕೆ, ಬಾಯ್. ಹಾಯ್ ತೇಜು. ಹಾಯ್ ಸುರಭಿ. ಏನೇ ಇದು, ಫೋನ್ ಇಲ್ಲ ಏನಿಲ್ಲ, ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಜೀವನದಲ್ಲಿ ಆಶ್ಚರ್ಯಗಳು ಬರ್ತಾನೆ ಇರುತ್ತೆ. ಜೀವನನೇ ಒಂದು ಆಶ್ಚರ್ಯ ಅಲ್ವಾ? ನಿನ್ನ ಫಿಲಾಸಫಿ ಸಾಕು. ನಿನ್ನ ಫೋನ್ಗೆ ಏನಾಗಿದೆ? ಏನಾಗಿದೆ? ಚೆನ್ನಾಗೇ ಇದೆ. ಮತ್ತು ನಿಮ್ಮ ಮಾವ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನಂಗೆ ಫೋನ್ ಮಾಡಿದ್ರು. ಹೌದಾ? ಆಮೇಲೆ ಮಾತಾಡಿದೆ ಬಿಡು. ಹಲೋ ತೇಜು. ಹಲೋ ಬಾವಾ. ಹೇಗಿದ್ದೀಯಮ್ಮ? ಹಾಂ. ಏನು ಇದ್ದಕ್ಕಿದ್ದಾಗೆ ಅಪರೂಪಕ್ಕೆ ಅಕ್ಕನ ಮನೆ ದರ್ಶನ? ಕೆಲಸಗಳಿತ್ತು, ಬರೋಕ್ಕಾಗ್ತಿರ್ಲಿಲ್ಲ. ಇನ್ನು ಮುಂದೆ ಆ ತೊಂದರೆ ಇಲ್ಲ, ಆಗಾಗ ಬರ್ತಿರ್ಬೋದು. ವೆರಿ ಗುಡ್.
ಯು ಆರ್ ಮೋಸ್ಟ್ ವೆಲ್ಕಮ್. ಏನೇ ಆಗಾಗ ಬರ್ತಿರ್ಬೋದು ಅಂತಿದ್ಯಾ, ಅಷ್ಟೊಂದು ಫ್ರೀ ಆಗಿಬಿಟ್ಟಿದ್ಯಾ? ಒಂಥರ ಫ್ರೀನೇ ಸುರಭಿ. ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಪಿ ಜಿ ಇದೆಯಾ? ಪಿ ಜಿನ? ಯಾರಿಗೆ? ಹೀಗೆ ಒಬ್ರಿಗೆ ಬೇಕಾಗಿತ್ತು. ಒಂದೊಳ್ಳೆ ಜಾಗ, ಒಳ್ಳೆ ಜನ, ತಿಂಗ್ಳಿಗೆ ಒಂದಿಷ್ಟು ಅಂತ ದುಡ್ಡು ಕೊಟ್ಟು 3 ಹೊತ್ತು ಊಟ ಸಿಗೋವಂಥ ಜಾಗ. ಬೇಕಾದಷ್ಟಿದೆ, ಕೇಳಿ ಹೇಳ್ತೀನಿ. ಆದರೆ ಯಾರಿಗೆ ಬೇಕಾಗಿರೋದು? ನನಗೆ. ತೇಜು, ಏನು ಹೇಳ್ತಾ ಇದೆಯೇ? ಏನಾಯ್ತಮ್ಮ ತೇಜು? ಏನಿಲ್ಲ, ಎಲ್ಲ ಸಂಬಂಧನೂ ಕಳ್ಕೊಂಡು ಸಹವಾಸ ಸಾಕು ಅಂತ ಕೈ ಮುಗಿದು ಬಂದಿದ್ದೇನೆ. ಈ ಜನ್ಮಕ್ಕೆ ಇಷ್ಟೇ ಸಾಕು. ಯಾಕೆ ತೇಜು, ಏನಾಯಿತು? ನೀನು ಆದಿತ್ಯ ಏನಾದರೂ ಜಗಳ ಮಾಡ್ಕೊಂಡ್ರಾ? ಜಗಳ ಮಾಡ್ಕೊಂಡಿದ್ದಿದ್ರೆ ನಾನು ಪುಣ್ಯ ಅಂದ್ಕೊಳ್ತಿದ್ದೆ. ಆದರೆ ತೀರಾ ನನ್ನ ಕ್ಯಾರೆಕ್ಟರ್ ತನಕ ಬಂದ್ಬಿಡ್ತು. ಹೇಳೋದಕ್ಕೂ ಅಸಹ್ಯ ಅನ್ಸತ್ತೆ ಸುರಭಿ. ನನಗೂ ಪ್ರಧಾನ್ಗೂ ಸಂಬಂಧ ಇದೆ ಅಂತೆ. ಅದಕ್ಕೆ ತಕ್ಕ ಹಾಗೆ ಒಂದು ಘಟನೆ ನಡೀತು. ಅನಿರುದ್ಧ್ ಆದಿತ್ಯ ಇಬ್ರು ಕಣ್ಣಾರೆ ನೋಡಿದ್ದಾರೆ ಅನ್ನೋ ಆಪಾದನೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನಾನು ಪ್ರಧಾನ್ ಒಬ್ರನ್ನೊಬ್ರನ್ನ ಎಷ್ಟು ಗೌರವಿಸ್ತೀವಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ತೀರಾ ಅನುಮಾನಿಸಿ ನನ್ನನ್ನು ನಡತೆ ಇಲ್ದೋಳು ಅನ್ನೋ ಆಪಾದನೆ ಮಾಡಿಬಿಟ್ಟು ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ ಹೇಳು? ದೊಡ್ಡ ಗಲಾಟೆನೇ ಆಯಿತು ಸುರಭಿ. ಆದಿತ್ಯ ನನ್ನ ಬ್ಯಾಗ್ ತಂದು ಎಸ್ದರು. ನಾನು ಮಾನ, ಮರ್ಯಾದೆ, ಸಮಾಜದಲ್ಲಿ ಗೌರವ ಅಂತ ಎಲ್ಲ ಮುಚ್ಚಿಟ್ಕೊಂಡು ಬದುಕಿ ನನಗೂ ಸಾಕಾಗಿತ್ತು. ತೀರಾ ಇದು ಕಿತ್ತು ಹೋಗೋ ಸಂಬಂಧ ಅನಿಸಿ ಚಿಕುಪ್ಸೆ ಬರೋದಕ್ಕೆ ಶುರುವಾಯಿತು. ಹೊರಟು ಬಂದೆ. ಏನಿದಿಲ್ಲ ತೇಜು? ಇದನ್ನು ದುರಹಂಕಾರ ಅನ್ನೋದ, ದಡ್ಡತನ ಅನ್ನೋದ, ಅಥವಾ ಇವ್ರ ಬುದ್ಧಿ ಮಟ್ಟನೇ ಇಷ್ಟು ಅಂತ ಅಂದ್ಕೊಳ್ಳೋದ? ಸ್ವತಃ ಹೆಂಡತಿ ಮೇಲೆ ಈ ಥರದ ಆರೋಪ ಹೊರಿಸ್ತಿದ್ದೀನಿ ಅನ್ನೋ ಹಿಂಜರಿಕೆ ಇಲ್ಲ. ತುಂಬ ಬೇಜಾರಾಯಿತು ಸುರಭಿ, ಬಿಟ್ಟು ಬಂದೆ. ಅಲ್ಲ, ಇದನ್ನೆಲ್ಲ ನೀನು ಕ್ಲಿಯರ್ ಮಾಡಲಿಲ್ವಾ? ಏನು ನಡೀತು ಅಂತ ಹೇಳಲಿಲ್ವಾ? ನನ್ನ ಗಂಡನ ಕಿವಿ ಹಿಂಡೋದಕ್ಕೆ ಅನಿರುದ್ಧ್ ಇದಾನಲ್ಲ, ನನ್ನ ಗಂಡ ಹಿತ್ತಾಳೆ ಕಿವಿಯಾಗಿ ಕೂತಿದ್ದಾನೆ. ನಾನು ಏನು ಮಾಡಲಿ ಹೇಳು? ಸ್ವಂತ ವಿವೇಚನೆ ಇಲ್ಲದ ಗಂಡ ಬೇಡ ಅನ್ನಿಸ್ತಿದೆ. ಯಾವ ಕಾರಣಕ್ಕೋಸ್ಕರ ಅವನ ಜೊತೆ ಬಡ್ದಾಡ್ಲಿ ಹೇಳು? ಈ ಮನುಷ್ಯ ನನ್ನ ಬಿಟ್ಟು ನಾಪತ್ತೆಯಾಗಿ 3 ವರ್ಷ ಹೊರಗಿದ್ರಲ್ಲ, ಆಗ ನಾನು ನನ್ನ ಜೀವನ ಅಂಗೈಲಿಟ್ಕೊಂಡು ಬದುಕಿದ್ದೀನಿ. ನನ್ನ ಮಾನ ಮರ್ಯಾದೆನ ನನ್ನ ಪ್ರಾಣ ಅಂದ್ಕೊಂಡು ಜತನ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಅದಕ್ಕೆ ನನಗೆ ಸಿಕ್ಕ ಬಹುಮಾನ ನಾನು ಕ್ಯಾರೆಕ್ಟರ್ಲೆಸ್ ಅನ್ನೋದು. ಬೇಜಾರಾಗೋಯ್ತು ಸುರಭಿ. ಇನ್ನು ಮುಂದೆ ನನ್ನ ಜೀವನನ ನಾನು ಸ್ಕ್ರ್ಯಾಚ್ನಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸ ಈ ಕ್ಷಣದಿಂದನೇ ಆಗಲಿ. ಯಾರಿಗೂ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಿನಗೆ ಪಿ ಜಿ ನೋಡು ಅಂತ ಹೇಳಿದ್ದು. ಹಿಂದೆ ಒಂದು ಸರಿ ನಾನು ಮನಸ್ಸು ಹೊಡೆದಾಗಲೂ ನಾನು ಪಿ ಜಿನಲ್ಲಿದ್ದೆ. ಇನ್ನು ಮುಂದೆನೂ ಹಾಗೆ ಇರ್ತೀನಿ. ತೇಜು, ಹೀಗೆಲ್ಲ ಮಾತಾಡಬೇಡ. ಅಲ್ಲ, ಯಾರಾದರೂ ಈ ಮಟ್ಟಕ್ಕೆ ಅವಮಾನ ಮಾಡೋದಕ್ಕೆ ಸಾಧ್ಯನಾ? ಕೂತು ಮಾತಾಡೋಣ. ನಾನು ಸುಮ್ಮನೆ ಬಿಡೋದಿಲ್ಲ. ಈ ಥರ ಕಿರುಕುಳ ಕೊಟ್ಟರೆ ಹೇಗೆ? ಆ ಆದಿತ್ಯಂಗೇನು ಪ್ರಜ್ಞೆ ಇಲ್ವಾ? ಮಾತುಕತೆ ಎಲ್ಲ ಮುಗ್ದೋದ ಅಧ್ಯಾಯ ಸುರಭಿ. ಆ ಮನುಷ್ಯನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ನನ್ನ ದಾಂಪತ್ಯ ಮುರಿದು ಬೀಳಬಾರ್ದು, ನಮ್ಮದು ಆದರ್ಶವಾದ ದಾಂಪತ್ಯ ಆಗಿರಬೇಕು ಅಂತ ಕನಸು ಕಟ್ಟಿದ್ದೆ. ಆ ಅದೃಷ್ಟ ನಂದಾಗಲಿಲ್ಲ. ಹಾಗಂತ ನಾನು ಕೊರಗೋ ಹೆಣ್ಣಲ್ಲ. ಗಂಡ ಬಿಟ್ಟೆ ಅಂತ ಲೀಟ್ರ್ಗಟ್ಟಲೆ ಕಣ್ಣೀರು ಸುರಿಸೋ ಜಾಯಮಾನನೂ ನಂದಲ್ಲ. ಈ ಪ್ರಪಂಚ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡ್ರೂ ಚಿಂತೆ ಇಲ್ಲ.
ನಾನು ನಾನಾಗೇ ಇರ್ತೀನಿ. ಮಾವ, ಊಟಕ್ಕೆ ಬನ್ನಿ ಬಾವ. ಬೇಡ ಮಗು, ನನಗೆ ಊಟ ತಿಂಡಿ ಯಾವುದು ಬೇಡ. ಯಾವ ಪುರುಷಾರ್ಥಕ್ಕಮ್ಮ ನಾನು ಊಟ ತಿಂಡಿ ಮಾಡಬೇಕು? ಮನೆನೇ ಹತ್ಕೊಂಡು ಉರಿತಿದೆ. ಬೇಡ ಕುಸು, ಬೇಡ. ಮಾವ ಪ್ಲೀಸ್, ನೀವೀಗಂದ್ರೆ ಹೇಗೆ ಹೇಳಿ? ಕುಸು, ಹೇಗೋ ಊಟ ಮಾಡಲಿ, ಹೇಗೆ ಊಟ ಮಾಡಲಿ? ಮನ್ಸಿಗೆ ನೋವಾಗುತ್ತೆ. ನಮ್ಮ ಮನೆ ಸೊಸೆ ನಾವೇ ಆಚೆಗೆ ಹಾಕ್ಬಿಟ್ವಲ್ಲೋ. ಜನ ಏನಂತಾರೆ ಹೇಳು? ಮನೆ ಹಿರಿಯ, ಮನೇಲಿ ಇದ್ಕೊಂಡು ನೀ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಏನು ಹೇಳಿ ನಾನು? ಆ ಮಗು ಎಲ್ಲಿದ್ಯೋ, ಹೇಗಿದ್ಯೋ ಒಂದು ಗೊತ್ತಿಲ್ಲ ನನಗೆ. ಈ ಪಾಪಿ ಅವಳ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸುತ್ತಲ್ಲಮ್ಮ. ಅವಳು ನಿಟ್ಟುಸ್ರು ನಮ್ಮನ್ನು ಸುಮ್ಮನೆ ಬಿಡುತ್ತ ಮಗು. ಸಮಾಧಾನ ಮಾಡ್ಕೊಳ್ಳಿ ಮಾವ. ಈ ಘಟನೆಗಳೆಲ್ಲ ಯಾಕೆ ನಡೀತಿದ್ಯೋ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲ ಎಷ್ಟು ನಿಗೂಢವಾಗಿದೆ. ಅಕ್ಕನ ಮೇಲೆ ಯಾಕೆ ಈ ರೀತಿ ಆಪಾದನೆ ಬಂತು? ಎಷ್ಟು ವಿಚಿತ್ರ ಅನ್ಸುತ್ತಲ್ವಾ ಮಾವ? ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಅಲ್ಲಿ ಏನ್ ನಡೀತು? ಅನಿ ಮತ್ತು ಬಾಬಾ ಅಲ್ಲಿ ಏನ್ ನೋಡಿದ್ರು? ಅಲ್ಲಿ ನಡಿಬಾರ್ದು ನಡೀತಿದೆ ಅಂತ ಇವ್ರಿಗೆ ಯಾರು ಫೋನ್ ಮಾಡಿ ಹೇಳಿದ್ರು? ಗೊತ್ತಿಲ್ಲ ಮಗು. ಅಕ್ಕ ಸನ್ಮಾನಕ್ಕೆ ಅಂತ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸನ್ಮಾನನೇ ಇರಲ್ಲ. ಇಟ್ ಟರ್ನ್ಸ್ ಔಟ್ ಟು ಬಿ ಎ ಫೇಕ್ ಕಾಲ್. ಯಾರೋ ಫೋನ್ ಮಾಡಿ ಇವರಿಗೆ ಲಾಡ್ಜಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾರು ಕರೆದ್ರು, ಯಾರು ಕರೆಸಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತಾಗಿ ಅದೇ ಲಾಡ್ಜಿಗೆ ಪ್ರಧಾನ್ ಕೂಡ ಬರ್ತಾರೆ. ಅಕ್ಕ ಮತ್ತೆ ಪ್ರಧಾನ್ ಒಟ್ಟಿಗೆ ಸಿಕ್ಬೀಳ್ತಾರೆ. ಇದೆಲ್ಲ ಏನ್ ಮಾವ? ಮಗು, ಅವಳು ಟ್ರ್ಯಾಪ್ ಆಗಿದ್ದಾಳೆ, ಖಂಡಿತವಾಗ್ಲೂ ಟ್ರ್ಯಾಪ್ ಆಗಿದ್ದಾಳೆ. ವಿನಾಕಾರಣ ಯಾರೋ ಅವಳನ್ನು ಟ್ರ್ಯಾಪ್ ಮಾಡಿದಾರಮ್ಮ. ಆದ್ರೆ ಯಾರು? ಗೊತ್ತಿಲ್ಲ ಮಗು. ಅವಳು ಟ್ರ್ಯಾಪ್ ಆಗೋದ್ರಿಂದ, ಸಿಕ್ಕಾಕೊಳ್ಳೋದ್ರಿಂದ ಯಾರಿಗೆ ಲಾಭ ಆಗುತ್ತೋ ಅವರೇ ಈ ಕೆಲಸ ಮಾಡಿರೋದು. ನಮ್ಮ ಸಂಸಾರನ ಹಾಳು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಯಾಕೋ ಎಲ್ಲಿದ್ಯೋ, ಹೇಗಿದೆಯೋ ಒಂದು ಗೊತ್ತಿಲ್ವಲ್ಲಮ್ಮ. ಅಲ್ಲ ಪುಟ, ಅವಳು ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಿದ್ದೀವಿ. ಅವಳನ್ನ ಆಚೆಗೆ ಹಾಕ್ಬಾರ್ದಾಗಿ ನನಗೆ ಏನು ಮಾಡಲಿ ಅಂತಾನೆ ತೋಚ್ತಾ ಇಲ್ಲ ಪುಟ. ಕೂಸು, ನಾನು ಫೋನ್ ಮಾಡಿದಾಗ ಅವಳು ಎಲ್ಲಿದ್ದೀನಿ ಅಂತ ಹೇಳಲೇ ಇಲ್ಲ. ನೀನೊಂದು ಕೆಲಸ ಮಾಡ್ತೀಯ ಪುಟ, ನೀನು ಅವಳಿಗೆ ಫೋನ್ ಮಾಡಿ ಕೇಳು, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊ. ಅವಳಿಗೊಂದು 4 ಸಮಾಧಾನದ ಮಾತು ಹೇಳಮ್ಮ ಪ್ಲೀಸ್. ಆಯ್ತು, ನಾನು ಫೋನ್ ಮಾಡ್ತೀನಿ. ಹೇಳು ಜಾನು.
ಅಕ್ಕ ಎಲ್ಲಿದ್ದೀರಾ? ಎಲ್ಲೋ ಒಂದು ಕಡೆ ಇದ್ದೀನಿ, ಹೇಳು. ಅಕ್ಕ ಪ್ಲೀಸ್, ನನಗೆ ಗಾಬರಿ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ನಡೆದಿದ್ದೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ನಾನು ಯಾವುದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ಜಾನು. ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೋ ಅಷ್ಟು ನೆಮ್ಮದಿಯಾಗಿದ್ದೀನಿ. ಸರಿ, ಯಾವಾಗ ಬರ್ತೀರಾ ಅಕ್ಕ ಮನೆಗೆ? ಮನೆಗ ಬಹುಶಃ ನಾನು ಆ ಮನೆಗೆ ಬರಲ್ಲ ಅನ್ಸುತ್ತೆ. ಬರೋ ಸಾಧ್ಯತೆಗಳು ಇಲ್ಲ. ಆ ಮನೆಯಲ್ಲಿ ಏನಿದೆ ಅಂತ ಬರಲಿ, ನನಗೇನು ಮರ್ಯಾದೆ ಇದೆ ಅಂತ ಬರಲಿ. ಆ ಮನೆ ಋಣ ಮುಗೀತು, ನಾನು ಬರಲ್ಲ. ಅಕ್ಕ ಹೀಗೆ ಮಾತಾಡಿದರೆ ಹೇಗೆ ಹೇಳಿ? ಗಂಡ ಹೆಂಡತಿ ಅಂದಮೇಲೆ 1000 ಬರುತ್ತೆ, ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ಜಾನು, ನನ್ನ ಅನುಪಸ್ಥಿತಿ ಇಬ್ಬರಿಗೆ ಮಾತ್ರ ನೋವಾಗಿರತ್ತೆ. ಒಂದು ನೀನು, ಇನ್ನೊಂದು ಮಾವನಿಗೆ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ. ನಾನು ಆ ಮನೆಗೆ ಬರಲ್ಲ. ಮನಸ್ಸನ್ನು ಕಠಿಣ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಎಲ್ಲಿದ್ದೀರಾ ಅಂತ ಆದರೂ ಹೇಳಿ. ಎಲ್ಲೋ ಒಂದು ಕಡೆ ಇದ್ದೀನಿ ಅಂತ ಹೇಳಿದ್ನಲ್ವಾ? ಫೋನ್ ಮಾಡಿ ವಿಚಾರಿಸಿದ್ದಕ್ಕೆ ಥ್ಯಾಂಕ್ಸ್. ಅಕ್ಕ, ಕೇಳಿಸ್ಕೊಂಡ್ರ ಮಾವ? ಕೇಳಿಸ್ಕೊಂಡೆ. ಆ ಮಗು ಮಾತಲ್ಲಿ ಪ್ರತಿಯೊಂದು ಮಾತು ಎಷ್ಟೊಂದು ನೋವಿದೆ ಅಲ್ವೇನೋ. ಹೌದು ಮಾವ, ಅವ್ರಿಗೆ ತುಂಬ ಹರ್ಟ್ ಆಗಿದೆ. ಆಗಿರೋ ಗಾಯ ಆಗೋದಕ್ಕೆ ಟೈಮ್ ಆಗುತ್ತೆ. ಆದರೆ ನೀವೇನು ಯೋಚನೆ ಮಾಡಬೇಡಿ ಮಾವ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಮಾತಾಡೋಣ.